ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರಲ್ಲಿ ಮಧ್ಯರಾತ್ರಿಯಿಂದಲೇ ಹೂವಿನ ವ್ಯಾಪಾರ ಶುರುವಾಗತ್ತೆ. KR ಮಾರ್ಕೆಟ್ ಅಂದ್ರೆ ಬೆಂಗಳೂರಿನ ಹೂವಿನ ಮಾರುಕಟ್ಟೆ ಅಂತಾನೆ ಫೇಮಸ್. ಸದ್ಯಕ್ಕೆ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ರಸ್ತೆ ಮೇಲೆ ನೀರು ಹರಿದುಕೊಂಡು ಬರ್ತಾ ಇದೆ. ಈ ಕಾರಣದಿಂದಾಗಿ ರಸ್ತೆ ಮೇಲೆ ಹೂವನ್ನು ಇಟ್ಟು ವ್ಯಾಪಾರ ಮಾಡಕ್ಕೆ ಆಗದಿರುವಂತಹ ಪರಿಸ್ಥಿತಿಯಲ್ಲಿ ಉಂಟಾಗಿರುವಂಥದ್ದು. ಏನಾದರೂ ರಸ್ತೆ ಮೇಲೆ ಹೂವನ್ನು ಇಟ್ಟಿದ್ದೇ ಆದರೆ ಅದು ಮಳೆ ನೀರಿನಲ್ಲಿ ಕೊಚ್ಕೊಂಡು ಹೋಗುತ್ತೆ. ಹಾಗಾಗಿ ಕೆಲವೊಂದಿಷ್ಟು ಜನ ಏನು ಮಧ್ಯರಾತ್ರಿ ತಂದು ರಸ್ತೆ ಮೇಲೆ ಹೂವನ್ನು ಇಟ್ಟಿರುವಂಥವರ ಹೂಗಳೆಲ್ಲವೂ ಕೂಡ ನೀರಿನಲ್ಲಿ ಕೊಚ್ಕೊಂಡ್ರೆ, ಇನ್ನೂ ಕೆಲವರು ಏನು ಬೆಂಗಳೂರು ಅಕ್ಕಪಕ್ಕ ಜಿಲ್ಲೆಯಿಂದ ಹೂಗಳನ್ನು ತಂದಿದ್ದಾರೆ. ಅಂದರೆ ಡೆಕೋರೇಷನ್ ಹೂಗಳಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ವಿವಿಧ ಮಾದರಿಯ ಹೂಗಳಾಗಿರ್ಬೋದು, ಎಲ್ಲವನ್ನ ಕೂಡ ತಂದು ಇಲ್ಲಿ ಮಾರಾಟವನ್ನು ಮಾಡ್ತಾರೆ. ಅಲ್ಲಿ ಗಮನಿಸ್ಬೋದು ಮಳೆ ನೀರು ಏನು ರಸ್ತೆ ಮೇಲೆ ಹರಿದುಕೊಂಡು ಹೋಗ್ತಾ ಇದೆ. ಅದರಿಂದ ತಾವು ತಂದಿದಂತಹ ಹೂವನ್ನು ರಕ್ಷಣೆ ಮಾಡಿಕೊಳ್ಳಕ್ಕಾಗದೆ ಅಂದರೆ ರಸ್ತೆ ಮೇಲೇ ಬಿಟ್ಟಿರುವಂಥದ್ದು. ರಸ್ತೆ ಮೇಲೆ ನೀರು ಬಿಟ್ಟು ಏನು ಹೂವನ್ನು ಬಿಟ್ಟಂತ ಕಾರಣದಾಗಿ ಕೆಲವು ಹೂಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗಿರುವಂಥದ್ದು. ಇದು ಅದನ್ನು ಅಂದರೆ ನೀರಿನಲ್ಲಿ ಮುಳುಗಡೆ ಆಗಿರುವಂತಹ ಒಂದಿಷ್ಟು ಹೂವನ್ನು ಮತ್ತೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಕೂಡ ಇಲ್ಲಿ ರೈತರು ಮಾಡ್ತಾ ಇರುವಂಥದ್ದು, ಹೂವಿನ ವ್ಯಾಪಾರಿಗಳು ಮಾಡ್ತಾ ಇರುವಂಥದ್ದು. ಬೆಳಿಗ್ಗೆ ಅಂದರೆ ಮಧ್ಯರಾತ್ರಿಯಿಂದಲೇ KR ಮಾರ್ಕೆಟ್ನಲ್ಲಿ ಹೂವಿನ ವ್ಯಾಪಾರ ಜೋರಾಗಿರುತ್ತೆ. ಬೇರೆ ಬೇರೆ ಕಡೆಗಳಿಂದ ಬಂದು ಹೂಗಳನ್ನ ಖರೀದಿ ಮಾಡ್ಕೊಂಡು ಹೋಗ್ತಾರೆ ಹೂವಿನ ವ್ಯಾಪಾರಿಗಳು. ಜೊತೆಗೆ ಖುದ್ದು ರೈತರೇ ಬಂದು ಇಲ್ಲಿ ಹೂವನ್ನು ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ. ಆದರೆ ಇವತ್ತು ಸುರಿತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಅದೆಲ್ಲದಕ್ಕೂ ಕೂಡ ಒಂದು ರೀತಿಯಾಗಿ ಸಂಚಕಾರ ತಂದಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಮಳೆ ನೀರಿನಿಂದ ಹೂವನ್ನು ರಕ್ಷಣೆ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಸವಾಲಾಗಿ ಇಲ್ಲಿ ವ್ಯಾಪಾರಸ್ಥರಿಗೆ ಪರಿಣಮಿಸಿರುವಂಥದ್ದು. ಅದರ ಜೊತೆಗೆ ಹೂವಿನ ಹಂಗೋ ಹಿಂಗೋ ಮಾಡಿ ರಸ್ತೆ ಮೇಲೆ ಹೂವನ್ನು ಇಟ್ಕೊಂಡಿದ್ರು ಕೂಡ ಗ್ರಾಹಕರು ಬರ್ತಾ ಇಲ್ಲ. ಈ ಸುರಿತಿರುವಂತಹ ಧಾರಾಕಾರ ಮಳೆಯಲ್ಲಿ ಹೇಗೆ ತಾನೇ ಗ್ರಾಹಕರು ಬರೋದಕ್ಕೆ ಸಾಧ್ಯ? ಹಾಗಾಗಿ ಒಂದು ರೀತಿಯಾಗಿ ಅವರು ಕೂಡ ಈಗ ಒಂದು ಈ ಮಳೆ ನೀರಿನಿಂದಾಗಿ ಸಂಕಷ್ಟ ಎದುರಿಸ್ತಾ ಇರುವಂಥದ್ದು. ಸರ್ ತುಂಬ ಕಷ್ಟ ಆಗ್ತಿದೆ. ಎಲ್ಲ ನೀರು ಹೋಯ್ತೆ, ನೀರಿನಲ್ಲಿ ಎಲ್ಲ ಹೂವು ಹೋಯ್ತಿದೆ, ಎಲ್ಲ ತುಂಬ ಲಾಸ್ ಆಗಿದೆ. ತಗೊಳಕ್ಕೆ ಕಸ್ಟಮರ್ ಬರ್ತಾ ಇಲ್ಲ, ಮಳೆಯಲ್ಲಿ ಕಸ್ಟಮರ್ ಬಳಕೆ ಬರ್ತಾ ಇಲ್ಲ. ಫುಲ್ ಮಳೆ ಇದೆ, ಅದು ಎಲ್ಲ ಹೂವು ಎಲ್ಲ ಕೆಳಗಡೆ ಎಲ್ಲ ಫುಲ್ ನೀರು ಎಲ್ಲ ಹೋಯ್ತು. ನೀರು ಬಂದ್ರಿ ನೀವು? ಸರ್ ನಾನು ಈಗ ಪರ್ಚೇಸ್ ಮಾಡಕ್ಕೆ ಬಂದಿರೋದು. ನಾನು ಹೂವು ತೊಗೊಳಕ್ಕೆ ಹೋಗಿದ್ದೆ, ನಾನು ಹೂವು ಏನು ಸಿಗಲಿಲ್ಲ ನನಗೆ. ಎಲ್ಲ ನೀರಲ್ಲಿ ಹೋಯ್ತಾ ಅಂತ ತುಂಬ ಕಷ್ಟ ಆಯ್ತು ಸರ್. ನಡೆಯೋಕ್ಕೆ ಆಗ್ತಾ ಇಲ್ಲ, ತುಂಬ ಕಷ್ಟ ಆಗಿದೆ. ನಮ್ಮ ಹೆಸರು ಸೈಯದ್ ಅಂತ. ಬೆಳಗ್ಗೆ 1:15 ಬಂದಿವಿ ಸರ್. ಅವಾಗೇನು ಮಳೆ ಇರಲಿಲ್ಲ. ಇವೆಲ್ಲ ತೋಟದಿಂದ ಹೂವು ಇಳಿಸಿದ್ವಿ. ಬಂದ ತಕ್ಷಣ ಈ ಥರ ಸ್ಟಾರ್ಟ್ ಆಗೋಯ್ತು. ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಎಷ್ಟೊಂದು ಬಕೆಟ್ಗಳೆಲ್ಲ ಹೂವೆಲ್ಲ ಹೋಗ್ತಿದೆ. ಕೊಚ್ಕೊಂಡು ಹೋಯ್ತಲ್ಲ ಸರ್. ತುಂಬ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಹೂವು ಎಲ್ಲ ಕೊಚ್ಕೊಂಡು ಹೋಯ್ತು. ಕಂಟ್ರೋಲ್ ಮಾಡೋಕೆ ಒಂದು ಸಲ ಹೊರಗಡೆಯಿಂದ ನೀರು ನುಗ್ಗಿಬಿಡ್ತಲ್ಲ, ಹಾಗೆ ಹೊಂಡೋಯ್ತು ಅದು. ಜನ ಬರ್ತಿದಾರ ತಗೊಳಕ್ಕೆ? ಬರ್ತಾರೆ ಸರ್. ವ್ಯಾಪಾರ ಸ್ಟಾರ್ಟ್ ಆಗಿತ್ತು. ವ್ಯಾಪಾರ ಸ್ಟಾರ್ಟ್ ಆಗೋಕೆ ಮಳೆ ಬಂತು. ಮಳೆ ಜನ ಬರ್ತಿಲ್ಲ. ಇವು ಬರಲ್ಲ ಸರ್. ಮಳೆ ಹೆಂಗೆ ಬರ್ತಾರೆ ಸರ್? ಅವರು ಸೈಲೆಂಟಾಗಿ ಈ ಮಳೆ ಯಾರು ತೊಗೊಂಡು ಹೋಗ್ತಾರೆ ಹೇಳಿ? ಡ್ಯಾಮೇಜ್ ಆಗಿಬಿಡುತ್ತೆ ಅವ್ರಿಗೆ ತೊಗೊಂಡು ಹೋಗ್ಬೇಕಾದ್ರೆ. ಮಳೆ ನಿಂತ್ಕೊಂಡು ಆದಮೇಲೆ ವ್ಯಾಪಾರ ಮಾಡ್ತಾಯಿದ್ರು. ಇದು ಒಂದೇ ಸಲ ನೀರು ಮಳೆ ಬಂದಾಗಿಂದ ರಕ್ಷಣೆ ಮಾಡ್ಕೊಳ್ಳೋದೇ ಹೆಂಗೆ ಎಷ್ಟೊತ್ತು ಮಾಡೋಕ್ಕಾಗತ್ತೆ ಹೇಳಿ? ನೀರು ಯಾವುದು ತಡೀತದೆ ಹೇಳಿ? ಒಂದೇ ಸಲ ನೀರು ನುಗ್ಗಿಬಿಡ್ತಲ್ಲ, ಬಕೆಟ್ಗಳು ತೇಲ್ಕೊಂಡು ಹೋಗಿದೆ ಸುಮಾರು. ನಾವು 12:15 ಬಂದಿದ್ದು ಸರ್. ಈಗ ಸುಮಾರು ಅಲ್ಲೇ 4 ಗಂಟೆ ಆಗಿದೆ. ಒಂದೇ ಸಮ ಮಳೆ ನಿಂತಿದೆ ಸರ್. ಏನೇನು ವ್ಯಾಪಾರ ಮಾಡ್ತೀರಾ ಇಲ್ಲಿ? ಎಲ್ಲ ಫ್ಲವರ್ದು, ಎಲ್ಲ ಬ್ಲೂ, ಮತ್ತು ಜರ್ಬರ, ಲೀವ್ಸು, ಮತ್ತು ಇದು ಆಸ್ಪರಸ್ಸು ಎಲ್ಲ ಇದೆ ಸರ್. ಒಟ್ಟು ಒಂದು ಇಟ್ಬಿಟ್ಟಿದ್ರ ನೀವು ಇಲ್ಲಿ? ಹಾಲೇ ಜೋಡಿಸಿದೆ ಸರ್. ಹೌದು ಸರ್. ಮಳೆ ಬಂತು, ಅರ್ಧ ಬರ್ಧ ಎಲ್ಲ ಕೊಚ್ಚೋಗ್ಬಿಡ್ತು. ಇದೆ ಸ್ವಲ್ಪ ಇಟ್ಕೊಂಡ್ರೆ. ಹೌದು ಸರ್. ಜನ ಬರ್ತಿಲ್ಲ ತಗೊಳಕ್ಕೆ? ಜನ ಬರ್ತಿಲ್ಲ, ಇವಾಗ ನೋಡಬೇಕು. ಇವಾಗ ಜನ ಬರ್ತಾರೆ ನೋಡ್ಬೇಕು. ಎಷ್ಟು ಲಾಸ್ ಆಯ್ತು ಈಗ? ಹೆಚ್ಚು ಕಮ್ಮಿ ಒಂದು 50,000 ಲಾಸ್ ಆಗಿದೆ ಸರ್. ಹಾಂ ಸರ್. ವ್ಯವಸ್ಥೆ ಕರೆಕ್ಟಾಗಿ ಮಾಡಬೇಕಲ್ವ ಇಲ್ಲಿ ಮಾರ್ಕೆಟಲ್ಲಿ? ಏನು ಪಾಪ ಏನು ಮಾಡೋಕ್ಕಾಗಿಲ್ಲ. ನಾವು ಫುಟ್ಪಾತ್ ಮೇಲೆ ಮಾಡೋರು ಇದಾಗುತ್ತೆ. ಫುಟ್ಪಾತ್ ಒಳ್ಳೆ ವ್ಯವಸ್ಥೆ ಆದರೆ ಬಹುಶಃ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಹೌದು. ಲೋಕೇಶ್ ಅಂತ ಸರ್. ಚಂದ್ರ ಅಂದ್ಬಿಟ್ಟು. ಓಕೆ ಸರ್. ನಿಮ್ಗೇನು ಸಮಸ್ಯೆ ಆಗ್ತಿದೆ ಇಲ್ಲಿ? ಎಲ್ಲಿ ಮಳೆ ಬಂದರೆ ಎಲ್ಲ ಇದು ಮೇಲೆ ಇಟ್ಕೊಂಬೋಗ್ತಾರಲ್ಲ, ಮಳೆ ಬಂದರೆ ಎಲ್ಲ ಮೇಲೆ ಇಟ್ಟಿರ್ತಾರೆ, ಮಾರಕ್ಕಾಗಲ್ಲ ಸರ್. ಅಮ್ಮ ಹೇಳಿ ಅಲ್ಲಿ ನೆಂದೋಗ್ಬಿಟ್ಟದ ಇನ್ನು ಮಾರಕ್ಕಾಗ್ತದೆ ಸರ್. ತಗೊಳ್ಳಲ್ವಾ? ತಕೊಳಲ್ಲ. ಎಷ್ಟೊತ್ತಲ್ಲಿ ಬಂದ್ರಮ್ಮ ನೀವು? ನಾವು 12 ಗಂಟೆಗೆ ಬಂದವ್ರಿ. ಎಲ್ಲಿಂದ ಬಂದಿದ್ದು? ಓಡ್ತೂರ್ನಕ. ಎಷ್ಟು ಹೂವು ತಂದಿದ್ದೀರಾ? ಎಲ್ಲ ಒಂದು 40,000 ಹೂವು ಇದೆ. ಬರ್ತೀರಾ? ಹೂವು ಡೈಲಿ ಬರ್ತೀರಿ.
ಹನ್ನೆರಡು ಚೆನ್ನಾಗಿ ವ್ಯಾಪಾರ ಆಗತ್ತೆ. ವ್ಯಾಪಾರ ಆಗ್ತದೆ, ಅದೇ ಮದುವೆಗಳಿದ್ರೆ ವ್ಯಾಪಾರ. ಇವಾಗೆಲ್ಲ ಕೊಚ್ಕೊಂಡು ಹೊರ್ಟೋಯ್ತು. ಎತ್ತಿಕ್ಕೋದು ಬಿಸಾಕೋದು ನಡುವೆಲ್ಲ ಮಳೆಗ. ನಮ್ಮ ಹೆಸರು ಎಂಕ್ಲೇಶ್ ಮಮ್ಮನು. ಹೆಂಗೆ ಎಷ್ಟು ತಂದಿದ್ರಿ ಹೂವೆಲ್ಲ ಇಲ್ಲೇ ತೆಗ್ದು ಇಲ್ಲೇ ಮಾರೋದು ನಾವು. ಎಷ್ಟು ತಂದಿದ್ರಿ ಅಂತ? 50,000. ಎಲ್ಲ ಓದುವ ಸುಮಾರು? ಹೌದು, ಎಲ್ಲ ಓದು ನೋಡಿ, ಎಲ್ಲ ನೀರಾಗ ಹೊಡ್ಕೊಂಡು ಹೋಗ್ತಾ ಐತೆ. ತಗೊಳ್ಳೋದೇ ಬಾರಿ ಹಿಂಸೆ. ಹೌದು, ತಗೊಂಡು ಮಾರೋದಲ್ಲ ಇಲ್ಲೇ, ಅದಕ್ಕೆ ಹಿಂಸೆ ಜಾಸ್ತಿ. ಜನ ಬರ್ತಾರ ಅನ್ನೋದು ಡೌಟ್ ಈಗ. ಡೌಟು. ಹೌದು.